ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಸೆಲ್ ಆರ್ಗನಲ್ಸ್, ದ ಇಂಪಾರ್ಟೆಂಟ್ ಸೆಲ್ ಆರ್ಗನಲ್ ಮೈಟೋಕಾಂಡ್ರಿಯಾ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಪ್ಲಾಸ್ಟಿಡ್ಸ್. ಏನು ಪ್ಲಾಸ್ಟಿಡ್ಸ್ ಅಂದ್ರೆ ಬಣ್ಣವನ್ನು ಕೊಡ್ತಕ್ಕಂತಹ ಒಂದು ಕಣದಂಗ. ಸಸ್ಯಗಳಲ್ಲಿ ಬಣ್ಣವನ್ನ ಕೊಡ್ತಕ್ಕಂತಹ ಕಣದಂಗವನ್ನ ಪ್ಲಾಸ್ಟಿಡ್ಸ್ಗಳು ಅಂತೇಳಿ ಕರಿತೀವಿ. ಎಲ್ಲಿರುತ್ತೆ, ಏನಿದ್ರ ಕೆಲಸ, ಯಾವ್ಯಾವ ತರದ ಪ್ಲಾಸ್ಟಿಡ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ಲಾಸ್ಟಿಡ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್. ಪ್ಲಾಸ್ಟಿಡ್ಸ್ ಎಲ್ಲಿ ಮಾತ್ರ ಕಂಡುಬರುತ್ತೆ? ಸಸ್ಯ ಜೀವಕೋಶದಲ್ಲಿ ಮಾತ್ರ ಪ್ಲಾಸ್ಟಿಡ್ಗಳು ಕಂಡುಬರುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್. ಈ ಪ್ಲಾಸ್ಟಿಡ್ಗಳಲ್ಲಿ ಎಷ್ಟು ವಿಧ? 2 ವಿಧದ ಪ್ಲಾಸ್ಟಿಡ್ಸ್ಗಳಿವೆ. ಫಸ್ಟ್ ಒನ್ ಕ್ರೋಮೋಪ್ಲಾಸ್ಟ್, ಅಂದ್ರೆ ಕಲರ್ಡ್ ಪ್ಲಾಸ್ಟಿಡ್ಸ್. ಕ್ರೋಮೋ ಅಂದ್ರೆ ಕಲರ್ ಅಂತ. ಕ್ರೋಮೋ ಮೀನ್ ವಾಟ್? ಕಲರ್, ವರ್ಣ ಅಥವಾ ಬಣ್ಣ ಅಂತೇಳಿ. ಪ್ಲಾಸ್ಟಿಡ್ಸ್ ಬಣ್ಣವನ್ನು ಕೊಡ್ತಕ್ಕಂತಹ ಪ್ಲಾಸ್ಟಿಡ್ಗಳು. ಅಂಡ್ ಕ್ರೋಮೋಪ್ಲಾಸ್ಟ್ ಒಂದು. ಲ್ಯೂಕೋಪ್ಲಾಸ್ಟ್ ಅಂದ್ರೆ ವೈಟ್ ಆರ್ ಕಲರ್ಲೆಸ್ ಅಂತ. ಅಂದ್ರೆ ವೈಟ್ ಕಲರ್ಲೆಸ್ ಅಂದ್ರೆ ಯಾವುದೇ ರೀತಿ ಬಣ್ಣ ಇರಲ್ಲ. ವೈಟ್ ಅಂದ್ರೆ ಬಿಳಿ ಬಣ್ಣದ್ದು, ಅಂದ್ರೆ ಯಾವುದೇ ರೀತಿ ಬಣ್ಣವನ್ನ ಉಂಟು ಮಾಡಲ್ಲ. ಒಂದು ಲ್ಯೂಕೋಪ್ಲಾಸ್ಟ್, ಇನ್ನೊಂದು ಕ್ರೋಮೋಪ್ಲಾಸ್ಟ್. 2 ವಿಧದ ಪ್ಲಾಸ್ಟಿಡ್ಸ್ಗಳಿದೆ. ಕ್ರೋಮೋಪ್ಲಾಸ್ಟ್ ಕಂಟೈನಿಂಗ್ ದ ಪಿಗ್ಮೆಂಟ್ ಕ್ಲೋರೋಫಿಲ್ ಆರ್ ನಾನ್ ಆಸ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಫಿಲ್ನಲ್ಲಿ ಅಂದ್ರೆ ಪತ್ರ ಹರಿವಿನಲ್ಲಿ ಕಂಡು ಬರ್ತಕ್ಕಂತಹ ಪ್ಲಾಸ್ಟಿಡ್ಸ್ಗಳನ್ನ ಏನಂತ ಕರಿತೀವಿ? ಕ್ಲೋರೋಪ್ಲಾಸ್ಟ್ಗಳು. ವಾಟ್ ವಿ ಕಾಲ್ಡ್ ಆಸ್ ಕ್ಲೋರೋಪ್ಲಾಸ್ಟ್ ಅಂತೇಳಿ ಕರಿತೀವಿ. ಕ್ಲೋರೋಪ್ಲಾಸ್ಟ್ ಆರ್ ಇಂಪಾರ್ಟೆಂಟ್ ಫಾರ್ ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್. ಈ ಕ್ಲೋರೋಪ್ಲಾಸ್ಟ್ ಅನ್ನೋದು ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆ, ಮೀನ್ಸ್ ವಾಟ್? ಪ್ರಿಪರೇಷನ್ ಆಫ್ ಫುಡ್ ಅಲ್ವಾ? ಫೋಟೋಸಿಂಥಸಿಸ್ ಅಂದ್ರೆ ಏನು? ಅಂದ್ರೆ ಸಸ್ಯಗಳಲ್ಲಿ ಆಹಾರವನ್ನ ತಯಾರು ಮಾಡ್ತಕ್ಕಂತಹ ಒಂದು ವಿಧಾನವೇ ಫೋಟೋಸಿಂಥಸಿಸ್ ಪ್ರೊಸೆಸ್. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ. ಆ ಒಂದು ಪ್ರೋಸೆಸ್ಗೆ ಈ ಕ್ಲೋರೋಪ್ಲಾಸ್ಟ್ಗಳು ಈ ಕ್ಲೋರೋಪ್ಲಾಸ್ಟ್ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಕ್ಲೋರೋಪ್ಲಾಸ್ಟ್ ಇಲ್ಲ ಅಂದ್ರೆ ಸಸ್ಯಗಳ ಎಲೆಗಳಲ್ಲಿ ಆಹಾರವನ್ನ ತಯಾರಿಸಕ್ಕಾಗಲ್ಲ. ಯಾಕೆ ಹೇಳಿ? ಮುಖ್ಯವಾಗಿ ಸಸ್ಯಗಳಲ್ಲಿ ಎಲೆಗಳಲ್ಲಿ ಆಹಾರ ತಯಾರಾಗಬೇಕು ಅಂದ್ರೆ ಪತ್ರ ಹರಿತು ಇರಬೇಕು. ಆ ಪತ್ರ ಹರಿತು ಈ ಕ್ಲೋರೋಪ್ಲಾಸ್ಟ್ ನಲ್ಲಿ ಇರುತ್ತೆ. Chloroplasts also contain various yellow or orange pigments in addition to chlorophyll. ಈ ಕ್ಲೋರೋಪ್ಲಾಸ್ಟ್ ನಲ್ಲಿ ಕೇವಲ ಪತ್ರ ಹರಿತು ಅಂದ್ರೆ ಕ್ಲೋರೋಫಿಲ್ ಮಾತ್ರ ಇರಲ್ಲ. ಈ ಕ್ಲೋರೋಫಿಲ್ ಜೊತೆಗೇನು ವಿವಿಧ ರೀತಿಯ ಎಲ್ಲೋ, ಹಳದಿ ಮತ್ತು ಕಿತ್ತಳೆ ಬಣ್ಣದ ಆರೆಂಜ್ ಪಿಗ್ಮೆಂಟ್ಗಳು, ವರ್ಣಕಗಳು ಸಹ ಹೊಂದಿರುತ್ತೆ. ಕ್ಲೋರೋಪ್ಲಾಸ್ಟ್ ಏನು? ಕ್ಲೋರೋಫಿಲ್ ನೊಂದಿಗೆ ಎಲ್ಲೋ, ಹಳದಿ ಮತ್ತೆ ಕಿತ್ತಳೆ ಬಣ್ಣದ ವರ್ಣಕಗಳನ್ನ ಹೊಂದಿರುತ್ತೆ. ಲ್ಯೂಕೋಪ್ಲಾಸ್ಟ್ ಆರ್ ಪ್ರೈಮರಿಲಿ organelles in which materials such as starch, oils and protein granules are stored. ಏನು? ಲ್ಯೂಕೋಪ್ಲಾಸ್ಟ್ ನಲ್ಲಿ ಪ್ರೈಮರಿಲಿ ಆರ್ಗನಲ್ಸ್, ಪ್ರಾಥಮಿಕ ಕಣದಂಗಗಳಾಗಿದ್ದು ಅವುಗಳಲ್ಲೇನು ಪಿಷ್ಟ, ತೈಲಹನಿ ಅಂದ್ರೆ ಪಿಷ್ಟ ಅಂದ್ರೆ ಏನು? ಸ್ಟಾರ್ಚ್, ಮತ್ತೆ ತೈಲಹನಿ ಆಯಿಲ್ಸ್ ಅಂಡ್ ಪ್ರೋಟೀನ್ ಗ್ರಾನ್ಯೂಲ್ಸ್ ಅಂದ್ರೆ ಪ್ರೋಟೀನ್ ಕಣಗಳು ಸಂಗ್ರಹವಾಗಿರುತ್ತವೆ. ಇಲ್ಲಿ ಲ್ಯೂಕೋಪ್ಲಾಸ್ಟ್ ಪ್ರೈಮರಿಲಿ ಆರ್ಗನೈಸ್. ಲ್ಯೂಕೋಪ್ಲಾಸ್ಟ್ ಅನ್ನೋದೊಂದು ಪ್ರಾಥಮಿಕವಾದಂತಹ ಕಣದಂಗ ಆಗಿದ್ದು ಏನೇನೆಲ್ಲ ಹೊಂದಿರುತ್ತೆ ಇದರಲ್ಲಿ? ಅವುಗಳಲ್ಲಿ ಪಿಷ್ಟ, ಸ್ಟಾರ್ಚ್, ತೈಲಹನಿ ಮತ್ತೆ ಪ್ರೋಟೀನ್ ಕಣಗಳನ್ನ ಒಳಗೊಂಡಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಸಸ್ಯದ ಬೇರುಗಳು ಸ್ವಲ್ಪ ಬಿಳಿ ಬಣ್ಣದ್ದಾಗಿರುತ್ತೆ. ಅಲ್ಲಿ ಯಾವುದೇ ರೀತಿ ಬಣ್ಣ ಇರಲ್ಲ ಸಸ್ಯದ ಬೇರುಗಳಲ್ಲಿ. ಅಲ್ಲಿ ಲ್ಯೂಕೋಪ್ಲಾಸ್ಟ್ ಇರುತ್ತೆ. ಆ ಬಣ್ಣವನ್ನ ಕೊಡಲ್ಲ, ಕಲರ್ಲೆಸ್ ವೈಟ್ ಕಲರ್ ಇರುತ್ತೆ. ಅಂಡ್ ದೆನ್ ಸಸ್ಯದ ಇನ್ನೂ ಕೆಲವು ಭಾಗಗಳು ಯಾವುದು ಬಣ್ಣರಹಿತವಾಗಿರುತ್ತೆ ಅಲ್ಲಿ ಲ್ಯೂಕೋಪ್ಲಾಸ್ಟ್ ಇರುತ್ತೆ. ಬಣ್ಣದಿಂದ ಕೂಡಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲಾ ಸಸ್ಯಗಳು ಹಸಿರು ಬಣ್ಣದಿಂದನೇ ಕೂಡಿರುತ್ತೆ. ಅಲ್ಲೆಲ್ಲವೂ ಕ್ರೋಮೋಪ್ಲಾಸ್ಟ್ ಅನ್ನ ಒಳಗೊಂಡಿರುತ್ತೆ. ಇನ್ನೂ ಕೆಲವು ಸಸ್ಯಗಳು, ಈ ಫ್ಯಾಷನ್ ಪ್ಲಾಂಟ್ ಗಳಲ್ಲಿ ಲೀಫ್ ಎಲ್ಲ ಸ್ವಲ್ಪ ಮೆರೂನು, ರೆಡ್ಡಿಶ್ ಇರುತ್ತೆ, ಆ ರೀತಿ ಇರುತ್ತೆ ಅಲ್ವಾ? ಅಲ್ಲಿ ಸಹ ವಿವಿಧ ಬಣ್ಣವನ್ನ ಕೊಡ್ತಕ್ಕಂತಹ ಬೇರೆ ರೀತಿಯಾದ ಗ್ಸಾಂಥೋಫೈನಿನ್, ರೋಡೋಫಿಲ್ ಎಂಬ ಯೆಲ್ಲೋಯಿಶ್ ಕಲರ್ ಕೊಡುವಂತಹ ಪ್ಲಾಸ್ಟಿಡ್ಗಳು, ಕೆಂಪು ಬಣ್ಣವನ್ನು ಕೊಡ್ತಕ್ಕಂಥ ಪ್ಲಾಸ್ಟಿಡ್ಗಳು ಸಹ ಇರುತ್ತೆ.
The internal organizations of the chloroplast consisting of numerous membrane layers embedded in a material called the stroma. ಅಸಂಖ್ಯಾತ ದ ಇಂಟರ್ನಲ್ ಆರ್ಗನೈಸೇಷನ್ ಆಫ್ ದ ಕ್ಲೋರೋಪ್ಲಾಸ್ಟ್ ಅಂದ್ರೆ ಕ್ಲೋರೋಪ್ಲಾಸ್ಟ್ ನ ಒಳಭಾಗದಲ್ಲಿ ಗೊತ್ತಾಯ್ತಾ. ಕ್ಲೋರೋಪ್ಲಾಸ್ಟ್ ನ ಒಳಭಾಗ ಯಾವ ರೀತಿ ಇರುತ್ತೆ ಅಂದ್ರೆ ಇಂಟರ್ನಲ್ ಆರ್ಗನೈಸೇಷನ್ ಕನ್ಸಿಸ್ಟಿಂಗ್ ಆಫ್ ಎ ನ್ಯೂಮರಸ್ ಮೆಂಬ್ರೇನ್ ಅನೇಕ ಮಾತೃಕೆಗಳನ್ನ ಹೊಂದಿರುತ್ತೆ. ಪದರಗಳಿಂದ ಕೂಡಿದ ಲೇಯರ್ಸ್ ಎಂಬೆಡೆಡ್ ಇನ್ ಮೆಟೀರಿಯಲ್ ಕಾಲ್ಡ್ ಸ್ಟ್ರೋಮಾ. ರಿಯಲಿ ಈ ಕ್ಲೋರೋಪ್ಲಾಸ್ಟ್ ನ ಚಿತ್ರ ಹೇಳ್ಬೇಕು ಅಂದ್ರೆ ಈ ತರ ಇರುತ್ತೆ. ಈ ರೀತಿ ಇದ್ದು ಈ ರೀತಿ ಮಾತೃಕೆಗಳು ಒಂದ್ರ ಮೇಲೊಂದು ಈ ರೀತಿ ಜೋಡಿಸಲ್ಪಟ್ಟಿರುತ್ತೆ. ಇವುಗಳನ್ನ ಸ್ಟ್ರೋಮಾ ಅಂತೇಳಿ ಕರೀತಾರೆ. ಸಣ್ಣ ಸಣ್ಣ ಮಾತೃಕೆಗಳನ್ನ ಒಳಗೊಂಡಿರುತ್ತೆ ಈ ರೀತಿ. ಇದ್ರ ಒಳಗಡೆನೆ ಕ್ಲೋರೋಫಿಲ್ಗಳು ಕಂಡುಬರುತ್ತೆ. ಇದ್ರ ಮಧ್ಯ ಇರುತ್ತಲ್ಲ ಸಣ್ಣದ ಒಂದು ಪದರ ಎಳೆ, ಇದನ್ನ ಗ್ರಾನಾ ಮತ್ತೆ ಸ್ಟ್ರೋಮಾ ಅಂತೇಳಿ ಕರೀತಾರೆ. ಕ್ಲೋರೋಪ್ಲಾಸ್ಟ್ ನಲ್ಲಿ ಗ್ರಾನಾ ಮತ್ತೆ ಸ್ಟ್ರೋಮಾ ಎಂಬ ಎರಡು ವಸ್ತುಗಳೇ ಇರುತ್ತೆ. ಇದಕ್ಕೆ ಜಾಯಿನ್ ಆಗೋದಿಕ್ಕೆ ಈ ಸ್ಟ್ರೋಮಾದ ಏನ್ ಕೆಲಸ ಅಂದ್ರೆ ಇರುತ್ತೆ ಅಲ್ಲಿ ಮಧ್ಯೆ ಅದಕ್ಕೆ ಲಿಂಕ್ ಕೊಡುವಂತ ಒಂದು ಲೈನ್ ಇರುತ್ತೆ, ಅದನ್ನ ಗ್ರಾನ ಅಂತೇಳಿ ಕರೀತಾರೆ. ಬಟ್ ಇದೆಲ್ಲ ಸ್ಟ್ರೋಮಾ. ಕ್ಲೋರೋಪ್ಲಾಸ್ಟ್ ನ ಚಿತ್ರ ಈ ರೀತಿ ಇರುತ್ತೆ. ಇಲ್ಲೇನು ಅಸಂಖ್ಯಾತ ಪದರಗಳನ್ನ ಹೊಂದಿರ್ತಕ್ಕಂತಹ ಸ್ಟ್ರೋಮಾ ಏನು ಮಾತೃಕೆಯಲ್ಲಿ ಒದಗಿರುತ್ತೆ. ಕ್ಲೋರೋಪ್ಲಾಸ್ಟ್ ನ ಒಳಭಾಗದಲ್ಲಿ ನ್ಯೂಮರಸ್ ಮೆಂಬ್ರೇನ್ ಅನೇಕ ಪದರಗಳಿಂದ ಕೂಡಿದ ಮಾತೃಕೆಗಳನ್ನ ಹೊಂದಿರುತ್ತೆ. ಎಂಬೆಡೆಡ್ ಇನ್ ಎ ಮೆಟೀರಿಯಲ್ ಕಾಲ್ಡ್ ಸ್ಟ್ರೋಮಾ. ಆ ಮಾತೃಕೆಗಳಿಗೆ ಏನಂತ ಕರಿತೀವಿ, ಪದರದಂತೆ ಒಂದರ ಮೇಲೊಂದು ಕೂತಿರ್ತಕ್ಕಂಥ ಲೇಯರ್, ಆ ಪದರಗಳ ಇರ್ತಕ್ಕಂತಹ ವಸ್ತುವಿಗೆ ಕ್ಲೋರೋಪ್ಲಾಸ್ಟ್ ನ ಒಳಭಾಗದಲ್ಲಿ ಈ ರೀತಿ ಪದರವಾಗಿ ಒಂದರ ಮೇಲೊಂದು ಜೋಡಿಸಲ್ಪಟ್ಟಂತಹ ಈ ಮಾತೃಕೆಗಳಿಗೆ ಏನಂತ ಕರಿತೀವಿ, ಸ್ಟ್ರೋಮಾ ಅಂತೇಳಿ ಕರಿತೀವಿ. ದೀಸ್ ಆರ್ ಸಿಮಿಲರ್ ಟು ಮೈಟೋಕಾಂಡ್ರಿಯಾ ಇನ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್. ಈ ಒಂದು ಕ್ಲೋರೋಪ್ಲಾಸ್ಟ್ ನ ಹೊರ ರಚನೆ ಯಾವ ರೀತಿ ಕಾಣುತ್ತೆ ನೋಡೋದಿಕ್ಕೆ ಸ್ವಲ್ಪ ಮೈಟೋಕಾಂಡ್ರಿಯಾದ ರಚನೆಯಂತೆ ಕಂಡು ಬರುತ್ತೆ. ಯಾವುದು ಕ್ಲೋರೋಪ್ಲಾಸ್ಟ್ ನ ಹೊರ ರಚನೆಯು ಮೈಟೋಕಾಂಡ್ರಿಯಾದ ರಚನೆಯಂತೆ ಕಂಡು ಬರುತ್ತೆ. ದೀಸ್ ಆರ್ ಸಿಮಿಲರ್ ಟು ಮೈಟೋಕಾಂಡ್ರಿಯಾ. ಸಿಮಿಲರ್ ಟು ಮೈಟೋಕಾಂಡ್ರಿಯಾ ಅಂದ್ರೆ ಮೈಟೋಕಾಂಡ್ರಿಯಾದಂತೆ ಕಂಡು ಬರುತ್ತೆ. ಯಾವುದು ಇನ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್, ಹೊರ ರಚನೆ. ಆಯ್ತಾ. ಕ್ಲೋರೋಪ್ಲಾಸ್ಟ್ ನ ಹೊರ ರಚನೆಯು ಮೈಟೋಕಾಂಡ್ರಿಯಾದ ರಚನೆಯಂತೆ ಕಂಡು ಬರುತ್ತದೆ. Like the mitochondria, plastids also have their own DNA and ribosomes. ಏನು ಮೈಟೋಕಾಂಡ್ರಿಯಾ ಕೂಡ ಮೈಟೋಕಾಂಡ್ರಿಯಾಗೆ ಓನ್ ರೈಬೋಸೋಮ್ಸ್ ಮತ್ತೆ DNA ಹೊಂದಿದೆಯೋ. ಲೈಕ್ ಮೈಟೋಕಾಂಡ್ರಿಯಾದಂತೆ ಪ್ಲಾಸ್ಟಿಡ್ಗಳು ಸಹ ಏನನ್ನ ಹೊಂದಿರುತ್ತೆ, ತಮ್ಮದೇ ಆದ DNA ಮತ್ತೆ ರೈಬೋಸೋಮ್ಗಳನ್ನ ಒಳಗೊಂಡಿರುತ್ತೆ. ಗೊತ್ತಾಯ್ತಾ. ತನ್ನದೇ ಆದ DNA ಮತ್ತೆ ರೈಬೋಸೋಮ್ ಹೊಂದಿರುತ್ತೆ. ಯಾವ್ದಾವುದು ಮೈಟೋಕಾಂಡ್ರಿಯಾ ಮತ್ತೆ ಪ್ಲಾಸ್ಟಿಡ್ಸ್. ಆಯ್ತಾ. ನೆಕ್ಸ್ಟ್ ಆರ್ಗನ್ ನೋಡ್ಬೇಡ. ವ್ಯಾಕ್ಯೂಲ್ಸ್ ಆರ್ ಸ್ಟೋರೇಜ್ ಸ್ಯಾಕ್ಸ್ ಫಾರ್ ಸಾಲಿಡ್ ಆರ್ ಲಿಕ್ವಿಡ್ ಕಂಟೆಂಟ್. ವ್ಯಾಕ್ಯೂಲ್ಸ್ ಅಂದ್ರೆ ಏನ್ ಗೊತ್ತಾ, ರಸದಾನಿಗಳು ಅಂತೇಳಿ ಕರೀತಾರೆ. ಒಂದು ಜೀವಕೋಶ ಅಂದ್ರೆ ಆ ಜೀವಕೋಶದೊಳಗೆ ಸಣ್ಣ ಸಣ್ಣ ಈ ರೀತಿ ಬಾಲ್ ಲೈಕ್ ಸ್ಟ್ರಕ್ಚರ್ಗಳು ಕಂಡು ಬರುತ್ತೆ ನೋಡಿ. ಒಂದ್ಸಲ ಚಿತ್ರದಲ್ಲಿ ನೋಡ್ಬೇಡ. ಇದು ನೋಡಿ, ಸಸ್ಯ ಜೀವಕೋಶದಲ್ಲಿ ಇದು ದೊಡ್ಡ ರಸದಾನಿ, ಲಾರ್ಜೆಸ್ಟ್ ಪಾರ್ಟ್ ಇನ್ ದ ಪ್ಲಾಂಟ್ ಸೆಲ್. ಸಸ್ಯ ಜೀವಕೋಶದಲ್ಲಿ ಈ ವ್ಯಾಕ್ಯೂಲ್ಸ್ ಅನ್ನೋದು ದೊಡ್ಡದಾಗಿರುತ್ತೆ. ಗೊತ್ತಾಗ್ತಿದ್ಯಾ. ವ್ಯಾಕ್ಯೂಲ್ಸ್ ಅನ್ನೋದೇನು ತುಂಬಾ ದೊಡ್ಡದಾಗಿ ಕಂಡು ಬರುತ್ತೆ. ಯಾವ್ದ್ರಲ್ಲಿ, ಸಸ್ಯ ಜೀವಕೋಶಗಳಲ್ಲಿ ಇದೆ ಅತಿ ಲಾರ್ಜೆಸ್ಟ್ ಸ್ಪೇಸ್ ಅನ್ನ ಒಳಗೊಂಡಿರುತ್ತೆ. ಬಟ್ ಅವ್ರು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಈ ಒಂದು ಲಾರ್ಜೆಸ್ಟ್ ಸ್ಪೇಸ್ ಹೊಂದಿರ್ತಕ್ಕಂಥದ್ದೇ ವ್ಯಾಕ್ಯೂಲ್. ಇನ್ನು ಪ್ರಾಣಿ ಜೀವಕೋಶದಲ್ಲಿ ಬಂದ್ರೆ ಮೆನ್ಷನ್ ಮಾಡಿಲ್ಲ. ಇವುಗಳೇ ವ್ಯಾಕ್ಯೂಲ್ಸ್ ಅಂದ್ರೆ ಇವುಗಳೇ ರಸದಾನಿಗಳು. ಈ ರೀತಿ ಇದಾವಲ್ಲ,
ಇವುಗಳನ್ನೇ ವ್ಯಾಕ್ಯೂಲ್ಸ್ಗಳು ಅಂತೇಳಿ ಕರೆಯೋದು. ಹಳೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಇದರಲ್ಲಿ ನಾನು ಅದೇ ಪಿಕ್ಚರ್ನ ಹಾಕ್ತೀನಿ, ಪರವಾಗಿಲ್ಲ. ವ್ಯಾಕ್ಯೂಲ್ಸ್ ರಸದಾನಿಗಳು ಅಂತೇಳಿ ಕರೀತಾರೆ. ಏನಿದರ ಕೆಲಸ ಅಂತೇಳಿ ನೋಡೋಣ. ಸಿ, ವ್ಯಾಕ್ಯೂಲ್ಸ್ ಆರ್ ಸ್ಟೋರೇಜ್ ಸ್ಯಾಕ್ಸ್ ಫಾರ್ ಸಾಲಿಡ್ ಆರ್ ಲಿಕ್ವಿಡ್ ಕಂಟೆಂಟ್ಸ್. ಅಂದ್ರೆ ರಸದಾನಿಗಳು ಘನ ಅಥವಾ ದ್ರವ ವಸ್ತುಗಳ ಸಂಗ್ರಹಕ ಚೀಲಗಳು. ಘನ ವಸ್ತುಗಳನ್ನ ಮತ್ತೆ ದ್ರವ ವಸ್ತುಗಳನ್ನ ಸಂಗ್ರಹಿಸುವಂತಹ ಚೀಲದಂತಹ ಒಂದು ರಚನೆಯನ್ನೇ ನಾವು ವ್ಯಾಕ್ಯೂಲ್ಸ್ ಅಂತ ಆಗ್ತಿದ್ಯಾ. ಘನ ವಸ್ತುಗಳನ್ನ ಮತ್ತೆ ದ್ರವ ವಸ್ತುಗಳನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳೋದು, ಶೇಖರಣೆ ಮಾಡಿ ಇಟ್ಕೊಳ್ಳೋದು. ಸ್ಟೋರೇಜ್ ಸ್ಯಾಕ್ಸ್, ಸ್ಯಾಕ್ ಅಂದ್ರೆ ಚೀಲಗಳು. ಆ ರೀತಿ ಚೀಲದಂತೆ ಕೆಲಸ ಮಾಡುವಂತಹ ಜೀವಕೋಶದ ಒಳಗಿನ ಈ ಒಂದು ರಚನೆಗೆ ಏನಂತೀವಿ? ವ್ಯಾಕ್ಯೂಲ್ಸ್, ರಸದಾನಿಗಳು ಅಂತ ಹೇಳಿ ಕರಿತೀವಿ. ವ್ಯಾಕ್ಯೂಲ್ಸ್ ಆರ್ ಸ್ಮಾಲ್ ಸೈಜ್ಡ್ ಇನ್ ಅನಿಮಲ್ ಸೆಲ್ಸ್. ಅಂದ್ರೆ ಪ್ರಾಣಿ ಜೀವಕೋಶದಲ್ಲಿ ವ್ಯಾಕ್ಯೂಲ್ಸ್ ರಸದಾನಿಗಳು ತುಂಬಾ ಚಿಕ್ಕದಾಗಿರುತ್ತೆ. ಇಲ್ಲಿ ತೋರಿಸಿದೀನಲ್ಲ ಈ ರೀತಿ ಸಣ್ಣ ಸಣ್ಣದು. ವೈ ಪ್ಲಾಂಟ್ ಸೆಲ್ಸ್ ಹ್ಯಾವ್ ವೆರಿ ಲಾರ್ಜ್ ವ್ಯಾಕ್ಯೂಲ್ಸ್. ಅದೇ ಸಸ್ಯ ಜೀವಕೋಶದಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಅಲ್ಲಿ ನೋಡಿದ್ವಲ್ಲ ಈ ರೀತಿ ಚಿತ್ರ, ಇದು. Central vacuole of some plant cells may occupy 50 to 90% of the cell volume. ಸಸ್ಯ ಜೀವಕೋಶದಲ್ಲಿ ರಸದಾನಿಗಳೇನು 50% to 90% ಭಾಗವನ್ನ, ಅಷ್ಟು ದೊಡ್ಡದಾದ ಗಾತ್ರವನ್ನ ಆ ಜೀವಕೋಶದಲ್ಲಿ ತಾನೇ ಆವರಿಸ್ಕೊಂಡಿರುತ್ತೆ. ಅರ್ಥ ಆಗ್ತಿದೆಯಾ? ಸಸ್ಯ ಜೀವಕೋಶದಲ್ಲಿ ರಸದಾನಿ ವ್ಯಾಕ್ಯೂಲ್ 50 to 90 ಭಾಗ ಅಷ್ಟು ದೊಡ್ಡದಾಗಿ ದೊಡ್ಡ ಗಾತ್ರವನ್ನ ಹೊಂದಿದ್ದು ತಾನೇ ಜೀವಕೋಶದ 50 to 90 ಭಾಗ ವ್ಯಾಕ್ಯೂಲ್ಸ್ ಒಳಗೊಂಡಿರುತ್ತೆ. In plant cells, vacuoles are full of cell sap and provide turgidity and rigidity to the cell. ಸಸ್ಯ ಜೀವಕೋಶಗಳಲ್ಲಿ ಈ ರಸದಾನಿಗಳೇನು ಸಸ್ಯ ರಸದಿಂದ ತುಂಬಿಕೊಂಡು ಜೀವಕೋಶಕ್ಕೇನು ಪ್ಲಾಂಟ್ ಸೆಲ್ ಫುಲ್ ಸೆಲ್ ಸ್ಯಾಪ್, ಸಸ್ಯದ ರಸಗಳು ತುಂಬಿಕೊಂಡಿದ್ದು. ಅದೇನು ಸಸ್ಯಗಳು ಯಾವಾಗ್ಲೂ ಪೈಪ್ಗಳ ತರ, ಈ ದಿಂಡು ನೋಡಿರ್ತೀರ, ಸ್ಟೆಮ್ ಪಾಟು ಯಾವಾಗ್ಲೂ, ಈಗ ದಂಟಿನ ಸೊಪ್ಪು ನೋಡಿದ್ರೆ ಗೊತ್ತಾಗುತ್ತೆ, ಅದರ ದಿಂಡಿನ ಉಬ್ಬಿಕೊಂಡಿರುತ್ತೆ ಅಲ್ವಾ, ರಸದಿಂದ ಕೂಡಿರುತ್ತೆ. ಸೊಪ್ಪಿನ ಕಡ್ಡಿ ಭಾಗವನ್ನ ನೋಡಿದ್ರೆ ನೀವು ಅದರಲ್ಲೂ ದಂಟಿನ ಸೊಪ್ಪಿನ ಕಡ್ಡಿ ಭಾಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ರಸದಿಂದ ದಪ್ಪನಾಗಿ ಉಬ್ಬಿಕೊಂಡಿರುತ್ತೆ ಅಲ್ವಾ. ಪ್ರೊವೈಡ್ ಟರ್ಜಿಡಿಟಿ ಅಂದ್ರೆ ಉಬ್ಬಿದ, ಅಂಡ್ ರಿಜಿಡಿಟಿ ಅಂದ್ರೆ ಬಿಗಿತ, ಟೈಟ್ ಆಗಿ. ಅದನ್ನ ಆ ಜೀವಕೋಶಕ್ಕೆ ಏನು ಈ ರಸದಾನಿಗಳು ಏನೇನ ಮಾಡುತ್ತೆ? ಸಸ್ಯ ಜೀವಕೋಶಗಳಲ್ಲಿ ಕಂಡು ಬರ್ತಕ್ಕಂತಹ ಈ ರಸದಾನಿಗಳು ಸಸ್ಯ ರಸದಿಂದ ತುಂಬಿಕೊಂಡು ಆ ಸಸ್ಯ ಜೀವಕೋಶಕ್ಕೆ ಉಬ್ಬಿದ ರಚನೆ ಮತ್ತು ಬಿಗಿತವನ್ನ ನೀಡುತ್ತೆ. ಪ್ರೊವೈಡ್ ಟರ್ಜಿಡಿಟಿ ಅಂಡ್ ರಿಜಿಡಿಟಿ ಟು ದ ಸೆಲ್. ಉಬ್ಬಿಕೊಂಡಾಗೆ ದಪ್ಪಗೂ ಆಗುತ್ತೆ. ಸ್ಟೆಮ್ ಪಾರ್ಟ್ ನೋಡಿದಿಲ್ಲ ಮರಗಳಲ್ಲಿ ಎಷ್ಟು ದಪ್ಪನಾಗಿ ರೌಂಡ್ ಶೇಪ್ ಇರುತ್ತೆ ಅಲ್ವಾ, ಮರದ ಮಧ್ಯಭಾಗ. ಹಾಗೆ ಅದು ಬಿಗಿತ ಅಂದ್ರೆ ಎಷ್ಟು ಗಟ್ಟಿಯಾಗಿರುತ್ತೆ. ಚಕ್ಕೆ ಒಳಗಡೆ ಅದು ಎಷ್ಟು ಮರ ನೋಡಿದಿರಲ್ಲ, ಮರದ ಭಾಗ ಗಟ್ಟಿಯಾಗಿ ಬಿಗಿತವಾಗಿ ಟೈಟ್ ಆಗಿ ಇರುತ್ತೆ. ಬಿಗಿತವನ್ನ ಮತ್ತೆ ಉಬ್ಬಿದಂತೆ ನೀಡುವಂಥದ್ದೇ ಈ ವ್ಯಾಕ್ಯೂಲ್ಸ್, ರಸದಾನಿಯ ಕೆಲಸ. ಮೆನಿ ಸಬ್ಸ್ಟಾನ್ಸಸ್ ಆಫ್ ಇಂಪಾರ್ಟೆನ್ಸ್ ಇನ್ ದ ಲೈಫ್ ಆಫ್ ದ ಪ್ಲಾಂಟ್ ಸೆಲ್ಸ್ ಆರ್ ಸ್ಟೋರ್ಡ್ ಇನ್ ವ್ಯಾಕ್ಯೂಲ್ಸ್. ಇದಲ್ಲದೆ ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದಂತಹ ಅನೇಕ ವಸ್ತುಗಳು ಈ ರಸದಾನಿಗಳಲ್ಲಿ ಸಂಗ್ರಹವಾಗಿರುತ್ತಂತೆ. ಮೆನಿ ಸಬ್ಸ್ಟಾನ್ಸಸ್ ಆಫ್ ಇಂಪಾರ್ಟೆನ್ಸ್ ಇನ್ ಲೈಫ್ ಆಫ್ ಪ್ಲಾಂಟ್ ಸೆಲ್ಸ್. ಸಸ್ಯ ಜೀವಕೋಶ ಜೀವಂತವಾಗಿರ್ಬೇಕು ಅಂದ್ರೆ ಗೊತ್ತಾಗ್ತಿದ್ಯಾ? ಲೈಫ್ ಆಫ್ ಪ್ಲಾಂಟ್ ಸೆಲ್ ಜೀವಂತವಾಗಿರ್ಬೇಕಂದ್ರೂ ಅದಕ್ಕೆ ಬೇಕಾದಂತಹ ಮೆನಿ ಸಬ್ಸ್ಟೆನ್ಸಸ್, ಅನೇಕ ವಸ್ತುಗಳು, ಮೆನಿ ಸಬ್ಸ್ಟೆನ್ಸಸ್ ಇಂಪಾರ್ಟೆನ್ಸ್ ಇನ್ ಲೈಫ್ ಆಫ್ ಪ್ಲಾಂಟ್ ಸೆಲ್. ಸಸ್ಯ ಜೀವಕೋಶಗಳಲ್ಲಿ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದಂತಹ ಕೆಲವೊಂದು ವಸ್ತುಗಳನ್ನ ಈ ರಸದಾನಿಗಳೇನು ಸಂಗ್ರಹ ಮಾಡಿ, ಸೆಲ್ಸ್ ಆರ್ ಸ್ಟೋರ್ಡ್ ಇನ್ ವ್ಯಾಕ್ಯೂಲ್ಸ್. ಎಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ? ವ್ಯಾಕ್ಯೂಲ್ಸ್, ರಸದಾನಿಯಲ್ಲಿ ಆ ಸಸ್ಯ ಜೀವಕೋಶಗಳಿಗೆ ಅಗತ್ಯವಾಗಿರ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ. ದೀಸ್ ಇನ್ಕ್ಲೂಡ್ ಅಮೈನೋ ಆಸಿಡ್. ಯಾವ್ದ್ಯಾವ್ದು ಹಾಗಾದ್ರೆ ಯಾವ್ಯಾವ ವಸ್ತುಗಳನ್ನ ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ ಸಸ್ಯ ಜೀವಕೋಶಗಳು, ರಸದಾನಿ?
ಅಮೈನೋ ಆಸಿಡ್ಸ್, ಅಮೈನೋ ಆಮ್ಲ, ಶುಗರ್, ಸಕ್ಕರೆ, ವೇರಿಯಸ್ ಆರ್ಗ್ಯಾನಿಕ್ ಆಸಿಡ್ಸ್, ಸಾವಯವ ಆಮ್ಲ ಮತ್ತು ಸಮ್ ಪ್ರೋಟೀನ್, ಕೆಲವು ಪ್ರೋಟೀನ್. ಇಷ್ಟು ವಸ್ತುಗಳನ್ನ ಸಸ್ಯ ಜೀವಕೋಶದ ಈ ವ್ಯಾಕ್ಯೂಲ್ಸ್ ರಸದಾನಿಯನ್ನು ಸಂಗ್ರಹ ಮಾಡಿ ಇಟ್ಕೊಂಡು. ಇದೆಲ್ಲ ಏನಕ್ಕೆ ಬೇಕು? ಸಸ್ಯ ಜೀವಕೋಶಗಳು ಜೀವಂತವಾಗಿರೋದಕ್ಕೆ ಈ ಎಲ್ಲಾ ವಸ್ತುಗಳು ಬೇಕು, ಅಗತ್ಯವಾಗಿ. ಹಾಗಾಗಿ ಇವುಗಳನ್ನ ರಸದಾನಿಗಳ, ಅಲ್ಲೇ ಅಲ್ವಾ ತುಂಬಾ ಜಾಗ ಇರೋದು, ಅಲ್ಲಿ ಇದೆ. ಇವುಗಳನ್ನ ಅಮೈನೋ ಆಮ್ಲವನ್ನ, ಪ್ರೋಟೀನ್ ಅನ್ನ, ಮತ್ತೆ ಶುಗರ್ ಅನ್ನ, ಸಕ್ಕರೆಯನ್ನ, ಕೆಲವು ಸಾವಯವ ಆಮ್ಲಗಳನ್ನ ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ. ಇನ್ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಲೈಕ್ ಅಮೀಬಾ. ಅದೇ ರೀತಿ ಏಕಕೋಶ ಜೀವಿಗಳಲ್ಲಿ ಯಾವುದು ಏಕಕೋಶ ಜೀವಿ? ಅಮೀಬಾ. ಅಮೀಬಾದಲ್ಲಿ ಯಾವ ರೀತಿ ಇರುತ್ತೆ ರಸದಾನಿ ಅಂದ್ರೆ, ಇನ್ ಅಮೀಬಾ ವ್ಯಾಕ್ಯೂಲ್ ಕಂಟೈನ್ಸ್ ದ ಫುಡ್ ಐಟಮ್ಸ್. ಏನು? ಅಮೀಬಾದಲ್ಲಿ ಏನು ಆಹಾರ ರಸದಾನಿಯು ಅಮೀಬಾ ಇನ್ ದ ಫುಡ್ ಐಟಮ್ಸ್ ದಟ್ ಅಮೀಬಾ ಆಸ್ ಕನ್ಸ್ಯೂಮ್. ಅಮೀಬಾ ಸೇವಿಸುವಂತಹ ಆಹಾರದ ವಸ್ತುಗಳನ್ನು ಏನ್ ಮಾಡಿರುತ್ತೆ? ಹೊಂದಿರುತ್ತೆ. ದ ಫುಡ್ ವ್ಯಾಕ್ಯೂಲ್ಸ್ ಕಂಟೈನ್ ಫುಡ್ ಐಟಮ್ಸ್ ದ ಅಮೀಬಾ ಆಸ್ ಕನ್ಸ್ಯೂಮ್. ಏಕಕೋಶ ಜೀವಿಗಳಲ್ಲಿ ಅಮೀಬಾ ಯಾವ ಆಹಾರವನ್ನು ಸೇವಿಸುತ್ತೋ ಆಹಾರದ ವಸ್ತುಗಳನ್ನ ಏನ್ ಮಾಡಿ ಇಟ್ಕೊಂಡಿರುತ್ತೆ? ಈ ರಸದಾನಿಗಳು ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ, ಸ್ಟೋರ್ ಮಾಡಿ. ಇನ್ ಸಮ್ ಯುನಿಸೆಲ್ಯುಲರ್ ಆರ್ಗಾನಿಸಮ್ ಸ್ಪೆಷಲೈಸ್ಡ್ ವ್ಯಾಕ್ಯೂಲ್ಸ್ ಆಲ್ಸೋ ಪ್ಲೇ ಇಂಪಾರ್ಟೆಂಟ್ ರೋಲ್ಸ್. ಇನ್ನು ನಮ್ಮಲ್ಲಿ ಯುನಿಸೆಲ್ಯುಲರ್ ಆರ್ಗಾನಿಸಮ್ ಅಂದರೆ ಏಕಕೋಶ ಜೀವಿಗಳಲ್ಲಿ, ಇನ್ನು ಕೆಲವು ಏಕಕೋಶ ಜೀವಿಗಳಲ್ಲಿ ವಿಶೇಷ ರಸದಾನಿಗಳು ಏನು ಮಾಡುತ್ತೆ? ವ್ಯಾಕ್ಯೂಲ್ಸ್ ಪ್ಲೇ ಇಂಪಾರ್ಟೆಂಟ್, ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಬೇರೆ ರೀತಿಯಾದ ಏಕಕೋಶ, ಯುಗ್ಲಿನ ಇರ್ಬೋದು, ಪ್ಯಾರಾಮೀಷಿಯಂ ಇರ್ಬೋದು, ಡಯಾಟಮ್ಗಳೇ ಇರ್ಬೋದು, ಇಂತಹ ಇತರ ಏಕಕೋಶ ಜೀವಿಗಳಲ್ಲಿ ಬೇರೆ ರೀತಿಯ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾವ ರೀತಿ? ಇಂಪಾರ್ಟೆಂಟ್ ರೋಲ್ ಇನ್ ಎಕ್ಸ್ಪೆಲ್ಲಿಂಗ್ ಎಕ್ಸಸ್ ಆಫ್ ವಾಟರ್ ಆ್ಯಂಡ್ ಸಮ್ ವೇಸ್ಟ್ ಫ್ರಮ್ ದ ಸೆಲ್. ಏನು ಮಾಡುತ್ತೆ? ಇನ್ನು ಅನೇಕ ಏಕಕೋಶ ಜೀವಿಗಳಲ್ಲಿರುವಂತಹ ವಿಶೇಷ ರಸದಾನಿಗಳು ನೀರಿನ ಅಧಿಕಾಂಶ, ಎಕ್ಸಸ್ ಆಫ್ ವಾಟರ್ ಆ್ಯಂಡ್ ಸಮ್ ವೇಸ್ಟ್, ವ್ಯರ್ಥ ಪದಾರ್ಥಗಳನ್ನು ಜೀವಕೋಶದಿಂದ ಹೊರಹಾಕುತ್ತದೆ. ಆ ಜೀವಕೋಶಕ್ಕೆ ಅವುಗಳ ಅಗತ್ಯ ಇರಲ್ಲ, ತುಂಬ ಹೆಚ್ಚಿಗೆ ನೀರಿರುತ್ತೆ, ಎಕ್ಸಸ್ ಆಫ್ ವಾಟರ್ ಇರುತ್ತೆ, ಮತ್ತು ಸಮ್ ವೇಸ್ಟ್ ಇರುತ್ತೆ, ವ್ಯರ್ಥ ಪದಾರ್ಥಗಳಿರುತ್ತೆ. ಅವುಗಳನ್ನು ಏನು ಮಾಡುತ್ತೆ? ಆ ಜೀವಕೋಶದಿಂದ ಏನು ಮಾಡುತ್ತೆ? ಹೊರ ಹಾಕಕ್ಕೆ ಈ ರಸದಾನಿ ವ್ಯಾಕ್ಯೂಲ್ಸ್ ಏನು ಮಾಡುತ್ತೆ? ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಪ್ಲಾಸ್ಟಿಡ್ ಮತ್ತು ವ್ಯಾಕ್ಯೂಲ್ಸ್ ಬಗ್ಗೆ. ನೆಕ್ಸ್ಟ್ ಕ್ಲಾಸಲ್ಲಿ ವ್ಯಾಕ್ಯೂಲ್ಸ್ ಕಂಟಿನ್ಯೂಸ್ ಇನ್ನೂ ಸ್ವಲ್ಪ ಇದೆ, ಇದನ್ನು ಮಾಡಿ ಸೆಲ್ ಡಿವಿಷನ್ಗೆ ಹೋಗೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಆ್ಯಂಡ್ ದೆನ್ ಆಡಿಯೋನ ಕೇಳಿಸ್ಕೊಳ್ತಾ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು 2 or 3 times ಟೆಕ್ಸ್ಟ್ ಬುಕ್ ಓದಿ ಅಂಡರ್ಲೈನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಪಾರ್ಟ್ಸ್ನ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತು ಈ ಕಂಟಿನ್ಯೂಸ್ ವೀಡಿಯೋಸ್ ಬೇಕು ಅಂದರೆ ಪ್ಲೇಲಿಸ್ಟ್ ಚೆಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಡೈಲಿ ಮಾಡ್ತಕ್ಕಂಥ ಕ್ಲಾಸಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ದೆನ್ ಕ್ಲೋರೋ ಆ್ಯಂಡ್ ಪ್ಲಾಸ್ಟಿಡ್ ಮತ್ತು ನಿಮಗೆ ವ್ಯಾಕ್ಯೂಲ್ಸ್ನ ಡಯಾಗ್ರಾಮ್ನ ಈ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಪ್ಲಾಸ್ಟಿಡ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಡ್ಯಾಶ್ ಸೆಲ್. ಪ್ಲಾಸ್ಟಿಡ್ಗಳು ಯಾವ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ? ರೈಟ್ ದ ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್. ಪ್ಲಾಸ್ಟಿಡ್ಸ್ನ ವಿಧಗಳು ಯಾವ್ಯಾವುದು? ವಾಟ್ ಈಸ್ ಕ್ಲೋರೋಪ್ಲಾಸ್ಟ್? ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನು? ಅಂಡ್ ರೈಟ್ ದ ಇಂಪಾರ್ಟೆನ್ಸ್, ಅದರ ಪ್ರಾಮುಖ್ಯತೆ ಏನು, ಪ್ರಮುಖ ಕಾರ್ಯ ಏನು. ಅಂಡ್ ವಾಟ್ ಈಸ್ ಲ್ಯೂಕೋಪ್ಲಾಸ್ಟ್ ಅಂಡ್ ವಾಟ್ ಈಸ್ ಕ್ರೋಮೋಪ್ಲಾಸ್ಟ್ ಅಂದ್ರೆ ಏನು? ಅಂಡ್ ವಾಟ್ ಈಸ್ ಸ್ಟ್ರೋಮಾ? ಸ್ಟ್ರೋಮಾ ಅಂದ್ರೆ ಏನು? ವಾಟ್ ಈಸ್ ವ್ಯಾಕ್ಯೂಲ್? ವ್ಯಾಕ್ಯೂಲ್ ಅಂದ್ರೆ ಏನು? Which cell have contained 50 to 90% of the vacuole? 50-90 ಭಾಗ ವ್ಯಾಕ್ಯೂಲ್ನ ಹೊಂದಿರತಕ್ಕಂತಹ ಜೀವಕೋಶ ಯಾವುದು? And then how the vacuoles function in unicellular like amoeba and unicellular organisms. ಏಕಕೋಶ ಜೀವಿಗಳಲ್ಲಿ ಮತ್ತೆ ಅಮೀಬಾದಲ್ಲಿ ಈ ಒಂದು ವ್ಯಾಕ್ಯೂಲ್ನ
ಫಂಕ್ಷನ್, ಕಾರ್ಯ ಏನು ಅಂತೇಳಿ ಬರಿಬೇಕು. ಇಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ಅಸಲ ಟೆಕ್ಸ್ಟ್ ಬುಕ್ನ 2 or 3 ಟೈಮ್ಸ್ ಓದಿ, ಆಡಿಯೋನ ಕೇಳಿಸ್ಕೊಂಡು ಖಂಡಿತವಾಗ್ಲೂ ಈಸಿಯಾಗಿ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು ಸಹ ಮತ್ತೆ ಇವತ್ತು ಓದಿದ್ರೆ ತಿಳಿಸ್ಕೊಂಡು ನಾಳೆ ಹೋಗಿ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ. ಆಗ ಮೆಮೊರಿನಲ್ಲಿ ಚೆನ್ನಾಗಿ ಉಳಿಯುತ್ತೆ. ಮತ್ತು ನಿಮಗೆ ಡಿಸ್ಕಸ್ ಮಾಡಿದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವ್ರಿಗೂ ಕೇಳೋಕ್ಕೆ ಹೇಳಿ, ಅವರು ಕೇಳಿಸ್ಕೊಂಡು ಬಂದು ನೆಕ್ಸ್ಟ್ ನೀವು ಕ್ಲಾಸ್ಗೆ ಹೋದಾಗ ಇಬ್ಬರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ತುಂಬ ಸಲ ಟೆಸ್ಟ್ಗಳಿಗೆ ಎಕ್ಸಾಮ್ಗಳಿಗೆ ಗೊತ್ತನೇ ಇರಬೇಕು ಅಂತ ಅನ್ಸಲ್ಲ. ನೀವು ಡಿಸ್ಕಸ್ ಮಾಡಿದಷ್ಟು ನಿಮ್ಮ ಮೆಮೊರಿನಲ್ಲಿ ಉಳ್ಕೊಳ್ಳುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ಪ್ಲಾಸ್ಟಿಕ್ ಚಿತ್ರ. ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಅಂದರೆ ಕ್ಲೋರೋಪ್ಲಾಸ್ಟ್ ಒಳಗೆ ಕ್ರೋಮೋಪ್ಲಾಸ್ಟು, ಲ್ಯೂಕೋಪ್ಲಾಸ್ಟ್ ಇದೆಲ್ಲವೂ ರೆಡ್ ಕಲರ್ ಇರ್ತಕ್ಕಂಥದ್ದು ಕ್ರೋಮೋಪ್ಲಾಸ್ಟ್, ಬಣ್ಣವನ್ನು ಕೊಡ್ತಕ್ಕಂಥದ್ದು ವರ್ಣದ್ದು. ಇನ್ನು ನೆಕ್ಸ್ಟ್ ಇಮೇಜಲ್ಲೂ ಪ್ಲಾಸ್ಟಿಡ್ಗಳಲ್ಲಿದೆ. ಅದರಲ್ಲಿ ನೋಡಿ ಟೈಪ್ಸ್ ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ರೋಮೋಪ್ಲಾಸ್ಟ್. ಕ್ರೋಮೋ ಅಂದರೆ ಬಣ್ಣ ಅಂತೇಳಿ, ಬಣ್ಣವನ್ನು ಕೊಡುವಂಥದ್ದು. ಹಾಗಾಗಿ ಅಲ್ಲಿ ಕಲರ್ಸ್ ಎಲ್ಲ ಇದೆ, ರೆಡ್ಡು, ಗ್ರೀನು ಅದೆಲ್ಲ. ಇನ್ನು ಲ್ಯೂಕೋಪ್ಲಾಸ್ಟ್ ಅಂದರೆ ಅದು ಬಣ್ಣರಹಿತ, ಕಲರ್ಲೆಸ್ಸು. ಆ್ಯಂಡ್ ಅಮೈಲೋಪ್ಲಾಸ್ಟ್ ಅಂತ ಇನ್ನೊಂದಿದೆ, ಅದು ಲಿಟಲ್ ಬಬಲ್ಸ್ನ ಫಿಲ್ ಮಾಡುತ್ತೆ ಪ್ಲಾಂಟ್ ಸೆಲ್ ಒಳಗಡೆ. ಈ ರೀತಿ ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸು ಸಸ್ಯಗಳಲ್ಲಿರುತ್ತೆ. ಮತ್ತು ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ವ್ಯಾಕ್ಯೂಲ್ಸ್ ಚಿತ್ರ. ಸಾಮಾನ್ಯವಾಗಿ ಪ್ಲಾಂಟ್ ಸೆಲ್ಲಲ್ಲಿ ವ್ಯಾಕ್ಯೂಲ್ಸ್ ಅಂದರೆ ವೆರಿ ಲಾರ್ಜ್, ಸೆಂಟರಲ್ಲಿ ತುಂಬ ಹೆಚ್ಚು ಭಾಗವನ್ನು ಆವರಿಸ್ಕೊಂಡಿರುತ್ತೆ, ಬ್ಲೂ ಕಲರಲ್ಲಿ ಇರ್ತಕ್ಕಂಥದ್ದು. ಇಲ್ಲೂ ಅಷ್ಟೇ ನೋಡಿ, ವ್ಯಾಕ್ಯೂಲ್ಸ್ ಚಿತ್ರದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಲಾರ್ಜ್ ಸ್ಪೇಸನ್ನು ಒಳಗೊಂಡಿರುತ್ತೆ, ರಸದಾನಿಗಳು ಅಂತೇಳಿ ಕರೀತಾರೆ. ಆ್ಯಂಡ್ ದೆನ್ ಅನಿಮಲ್ ಸೆಲ್ಲಲ್ಲೂ ಸಹ ಇದೆ ನೋಡಿ, ಅಲ್ಲಿ ಸ್ಮಾಲ್ ಸ್ಟ್ರಕ್ಚರು ವ್ಯಾಕ್ಯೂಲ್ಸು ಸಾಮಾನ್ಯವಾಗಿ ಪ್ರಾಣಿ ಜೀವಕೋಶ ಅನಿಮಲ್ ಸೆಲ್ಲಲ್ಲಿ ತುಂಬ ಚಿಕ್ಕದಾಗಿ ಇರುತ್ತೆ. ಇದಿಷ್ಟು ವ್ಯಾಕ್ಯೂಲ್ಸ್ ಮತ್ತು ಕ್ರೋಮೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್ ಇಮೇಜ್.